ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರಾ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 3ನೆಯ ತರಗತಿಯ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲಿಷ್ ವಿಷಯದಲ್ಲಿ ಬರುವಂತಹ ಮೈಲ್ಸ್ಟೋನ್ 4ರಲ್ಲಿ ಬರುವಂತಹ ಒಂದು ಸ್ಟೋರಿಯನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ 1ರಿಂದ 8ರವರೆಗೆ ಇರುವಂತಹ ಎಲ್ಲ ಮೈಲ್ಸ್ಟೋನ್ಗಳಲ್ಲಿ ಬರುವಂತಹ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕಂಪ್ಲೀಟಾಗಿ ಬಿಡಿಸ್ತಾ ಬಂದಿದ್ದೇವೆ. ಯಾರಾದರೂ ಆ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಎಲ್ಲ ವಿಡಿಯೋಗಳನ್ನು ನೀವು ಈ ಎಲ್ಲ 8 ಮೈಲ್ಸ್ಟೋನ್ಗಳಲ್ಲಿ 3rd ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ 1 to 8 ಎಲ್ಲ ಮೈಲ್ಸ್ಟೋನ್ಗಳಲ್ಲಿನ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕಂಪ್ಲೀಟಾಗಿ ನೋಡಿ ನೀವು ಬರ್ಕೋಬಹುದು. ಸರಿನಾ? ಹಾಗೆ ಇವತ್ತಿನ ದಿನ ಕೂಡ ನಾವು 4ನೇ ಮೈಲ್ಸ್ಟೋನ್ನಲ್ಲಿ ಬರುವಂತಹ ಒಂದು ಸ್ಟೋರಿಯನ್ನು ನಾನಿವತ್ತು ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಹಾಗೆ ಮಧ್ಯದಲ್ಲಿ ಬರುವಂತಹ ಅನೇಕ ಪದಗಳ ಅರ್ಥಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಕಂಪ್ಲೀಟ್ ವಿಡಿಯೋವನ್ನು ನೋಡಿ, ಹಾಗೆ ನ್ಯೂ ವರ್ಡ್ಸ್ಗಳ ಮೀನಿಂಗ್ಗಳನ್ನು ಕೂಡ ಬರ್ಕೊಳ್ಳಿ. ಹಾಗೆ ಸ್ಟೋರಿಯನ್ನು ಕಂಪ್ಲೀಟಾಗಿ ಕೇಳಿ. ಸರಿನಾ? ಹಾಗಾದರೆ ಇವತ್ತಿನ ದಿನ ನಾವು ಮೈಲ್ಸ್ಟೋನ್ 4 ಒಂದು ಸ್ಟೋರಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಆ ಸ್ಟೋರಿ ಯಾವುದಪ್ಪ ಅಂದರೆ ನೋಡಿ, ಟೋಟೋಸ್ ಅಡ್ವೆಂಚರ್ಸ್. ಆ ಸ್ಟೋರಿ ಹೆಸರೇನು? ಟೋಟೋಸ್ ಅಡ್ವೆಂಚರ್ಸ್, 4th ಮೈಲ್ಸ್ಟೋನ್, ಸ್ಟೆಪ್ ನಂಬರ್ 70. ಹೌದಾ? ನೋಡಿ, ಪೇಜ್ ನಂಬರ್ 85. ಅರ್ಥ ಆಯ್ತಲ್ವಾ? ಟೋಟೋಸ್ ಅಡ್ವೆಂಚರ್ಸ್. ಸರಿ, ಹಾಗಾದರೆ ಈಗ ಸ್ಟೋರಿಯನ್ನು ಆರಂಭಿಸೋಣ. ಟೋಟೋಸ್ ಅಡ್ವೆಂಚರ್ಸ್. ಅಡ್ವೆಂಚರ್ಸ್ ಅಂದರೆ ಸಾಹಸ. ಟೋಟೋ ಅಂದರೆ ಒಂದು ಬೆಕ್ಕಿನ ಮರಿಗೆ ಇಟ್ಟಿರ್ತಕ್ಕಂಥ ಒಂದು ಹೆಸರು ಟೋಟೋ ಅಂತ. ಅರ್ಥ ಆಯ್ತಾ? ಟೋಟೋಸ್ ಅಡ್ವೆಂಚರ್ಸ್. ಈ ಬೆಕ್ಕು ಏನನ್ನ ಸಾಹಸವನ್ನಾಗಿ ಮಾಡ್ತದ ಕೆಲಸ ನೋಡೋಣ ಈ ಸ್ಟೋರಿಯಲ್ಲಿ. ಟೋಟೋ ಸಾ ದ ಫಿಶ್ ವೆಂಡರ್ ಆ್ಯಂಡ್ ವಾಂಟೆಡ್ ಟು ಸೆಲ್ ಫಿಶ್. ಟೋಟೋ ಏನನ್ನು ನೋಡ್ತದ? ಸಾ ಅಂದರೆ ನೋಡೋದು. ಹೌದಾ? ಸಾ ಅಂದರೆ ಏನು? ನೋಡೋದು. ಟೋಟೋ ಸಾ ದ ಫಿಶ್, ಮೀನನ್ನು ಫಿಶ್ ವೆಂಡರ್. ವೆಂಡರ್ ಅಂದರೆ ಮಾರಾಟಗಾರ. ಮೀನು ಮಾರುವವನ್ನ ನೋಡ್ತದ. ಯಾವುದು? ಟೋಟೋ. ನೋಡಿದಾಗ ಅದನ್ನೇನು ಮಾಡ್ತದ? ಅದಕ್ಕೇನು ಅನ್ನಿಸ್ತದ ಅಂದ್ರೆ ವಾಂಟೆಡ್ ಟು ಸೆಲ್ ಫಿಶ್. ಸೆಲ್ ಅಂದರೆ ಮಾರುವುದು. ಹೌದಾ? ಸೆಲ್ ಅಂದರೆ ಏನು? ಮಾರುವುದು. ನಾನು ಈ ಸ್ಟೋರಿಯನ್ನು ವಿವರಣೆ ಮಾಡಿದ ನಂತರ ಕೊನೆಯಲ್ಲಿ ನ್ಯೂ ವರ್ಡ್ಸ್ಗಳ ಮೀನಿಂಗ್ಗಳನ್ನು ಕೂಡ ಹೇಳ್ತೇನೆ. ಎಲ್ಲರೂ ಕೂಡ ನಂತರ ಬರ್ಕೊಳ್ಳಿ. ಈಗ ಸ್ಟೋರಿಯನ್ನು ಅರ್ಥೈಸಿಕೊಳ್ಳಿ. ಟೋಟೋ ಸಾ ದ ಫಿಶ್ ವೆಂಡರ್ ಆ್ಯಂಡ್ ವಾಂಟೆಡ್ ಟು ಸೆಲ್ ಫಿಶ್ ಅಂದರೆ ಟೋಟೋ ಮೀನು ಮಾರುವವನನ್ನು ನೋಡ್ತದ. ನೋಡಿ ಅದಕ್ಕೇನು ಅನ್ನಿಸ್ತದ? ನಾನು ಕೂಡ ಮೀನನ್ನು ಮಾರಬೇಕು ಅಂತ ಅನ್ನಿಸ್ತದೆ. ಹಿ ವೆಂಟ್ ಟು ದ ಫಾಂಡ್ ವಿತ್ ಹಿಸ್ ನೆಟ್ ಟು ಕ್ಯಾಚ್ ಫಿಶ್, ಬಟ್ ಆಲ್ ಹಿ ಕುಡ್ ಕ್ಯಾಚ್ ವಾಸ್ ಎ ಸ್ಯಾಕ್ ವಿತ್ ಪಾಟ್ಸ್, ಪ್ಯಾನ್ಸ್, ಟಿನ್ಸ್, ಬಿನ್ಸ್, ಪೆನ್ಸ್ ಆ್ಯಂಡ್ ಪಿನ್ಸ್. ಟೋಟೋ ಡಿಸೈಡೆಡ್ ಹಿ ಡಿಡ್ ನಾಟ್ ವಾಂಟ್ ಟು ಬಿ ಎ ಫಿಶ್ ವೆಂಡರ್. ನೋಡಿ, ಟೋಟೋ ಏನು ಮಾಡ್ತದ? ಆ ಮೀನು ಮಾರುವನನ್ನು ನೋಡಿದಾಗ ತಾನು ಕೂಡ ಮೀನನ್ನು ಮಾರಬೇಕು ಅಂತ ಅನಿಸ್ತದ. ಆಗ ಲುಕ್ ನೋಡಿ, ಇಲ್ಲಿ ಟೋಟೋ ಏನು ಮಾಡ್ತಾ ಇದೆ? ಫಿಶ್ ಹಿಡೀಲಿಕ್ಕೆ ಹೋಗ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದ್ದಾನಲ್ವಾ, ಈತನೇ ಫಿಶ್ ವೆಂಡರ್. ಹೌದಾ? ಈ ಫಿಶ್ ವೆಂಡರ್ ಅಂದರೆ ಫಿಶನ್ನು ಮಾರಲಿಕ್ಕೆ ಕುಳಿತುಕೊಂಡವನು, ಮಾರುವವನು. ಹೌದಾ? ಅವನನ್ನು ನೋಡಿ ನಾನು ಕೂಡ ಫಿಶ್ ಮಾರಬೇಕು ಅಂತ ಅಂದ್ಕೊಂಡು ಟೋಟೋ ಏನು ಮಾಡ್ತದ? ನೆಟ್ ಮತ್ತು ಒಂದು ಸ್ಟಿಕ್, ಪಿನ್, ಎಲ್ಲ ಬಾಟಲ್ ಎಲ್ಲವನ್ನು ತೆಗೆದುಕೊಂಡು ಏನು ಮಾಡ್ತದ? ಅದು ಪಾಂಡ್ ಹತ್ರ ಬರ್ತದ. ನೋಡಿ, ಇಲ್ಲಿ ಬಂದು ಬಹಳಷ್ಟು ಹೊತ್ತು ಕುಳಿತುಕೊಂಡು ಏನು ಮಾಡ್ತದ? ಅದು ನೆಟ್ಟನ್ನು ತೆಗೆದುಕೊಂಡು ಎಷ್ಟೊತ್ತಿನವರೆಗೂ ಕೂಡ ಪಾಂಡಲ್ಲಿ ನೀರಿನಲ್ಲಿ ಹಾಕಿ ಮೀನನ್ನು ಹಿಡಿಬೇಕು ಅಂತ ಅದು ಪ್ರಯತ್ನ ಮಾಡ್ತದ. ಆದರೆ ಅದಕ್ಕೆ ಏನು ಫಿಶ್ ಸಿಗೋದಿಲ್ಲ. ಅದರ ಬದಲಾಗಿ ಏನು ಸಿಗ್ತಾವ? ಅದಕ್ಕೆ
ಪಾಟ್, ನೋಡಿ ಪಾಟ್, ಪಿನ್ಸ್, ಬ್ರಷ್, ಪ್ಯಾನ್, ಈ ರೀತಿಯಾದಂಥ ವಸ್ತುಗಳೆಲ್ಲವುಗಳು ಕೂಡ ಟೋಟೋಗೆ ಸಿಗ್ತವೆ. ಆದರೆ ಟೋಟೋಗೆ ಒಂದು ಫಿಶ್ ಕೂಡ ಸಿಗೋದಿಲ್ಲ. ಅದು ಜಾಳಿಗೆಯಲ್ಲಿ ಸಿಕ್ಕಂಥ ವಸ್ತುಗಳನ್ನ ತಂದು ಒಂದು ಸ್ಯಾಕ್ ಮೇಲೆ, ಸ್ಯಾಕ್ ಅಂದರೆ ಚೀಲದ ಮೇಲೆ ಅದು ಹಾಕ್ತದ, ಆಗ ಗೊತ್ತಾಗ್ತದೆ ಅದಕ್ಕೆ ಒಂದು ಫಿಶ್ ಕೂಡ ಅದಕ್ಕೆ ಸಿಗೋದಿಲ್ಲ. ಆಗ ಅದು ಡಿಸೈಡ್ ಮಾಡ್ತದೆ ಏನಂತ, ಐ ಡಿಡ್ ನಾಟ್ ಮೇಕ್ ಎ ಫಿಶ್ ವೆಂಡರ್, ನಾನು ಫಿಶ್ ಮಾರುವವನು ಆಗೋದಿಲ್ಲ, ನನಗಿಂದ ಸಾಧ್ಯ ಆಗೋದಿಲ್ಲ ಅಂತ ಆಗ ಫಿಶ್ ಏನು ಮಾಡ್ತದ, ಡಿಸೈಡ್ ಮಾಡ್ತದ. ಅರ್ಥ ಆಯ್ತಾ? ಟೋಟೋ ಡಿಸೈಡೆಡ್ ಹಿ ಡಿಡ್ ನಾಟ್ ವಾಂಟ್ ಟು ಬಿ ಎ ಫಿಶ್ ವೆಂಡರ್. ಕೊನೆಗೂ ಕೂಡ ಟೋಟೋಗೆ ಅರ್ಥ ಆಗ್ತದೆ. ಒನ್ ಡೇ, ಆಮೇಲೆ ಏನು ಮಾಡ್ತದೆ ನೋಡಿ ಅದು, ಒನ್ ಡೇ ವೆನ್ ದ ಪೋಸ್ಟ್ ಮ್ಯಾನ್ ಕೇಮ್ ವಿತ್ ದ ಮೇಲ್, ಟೋಟೋ ಆಸ್ಕ್ಡ್ ಹಿಮ್ ಫಾರ್ ಸಮ್ ಲೆಟರ್ಸ್ ಟು ಡೆಲಿವರ್. ನೋಡಿ, ಒಂದು ದಿನ ಪೋಸ್ಟ್ ಮ್ಯಾನ್ ಏನು ಮಾಡ್ತಾನ, ತನ್ನ ಜೊತೆ ಕಾಗದಗಳ ಜೊತೆಗೆ ಅಥವಾ ಮೇಲ್ಗಳ ಜೊತೆಗೆ ಏನು ಮಾಡ್ತಾನ, ಬರ್ತಾನ. ಯಾರು? ಪೋಸ್ಟ್ ಮ್ಯಾನ್. ಟೋಟೋ ಆಸ್ಕ್ಡ್ ಹಿಮ್, ಟೋಟೋ ಅವನನ್ನು ಪ್ರಶ್ನೆ ಮಾಡ್ತದ ಏನಂತ, ಸಮ್ ಲೆಟರ್ಸ್ ಟು ಡೆಲಿವರ್. ಆಸ್ಕ್ಡ್ ಹಿಮ್ ಫಾರ್ ಸಮ್ ಲೆಟರ್ಸ್ ಟು ಡೆಲಿವರ್, ನಾನು ಕೂಡ ಕೆಲವೊಂದಿಷ್ಟು ಲೆಟರ್ಗಳನ್ನು ನಿಮ್ಮ ಜೊತೆಗೆ ಡೆಲಿವರಿ ಮಾಡ್ತೀನಿ ಅಂತ ಕೇಳಿಕೊಳ್ತದೆ. ಆಗ ದ ಪೋಸ್ಟ್ ಮ್ಯಾನ್ ವುಡ್ ನಾಟ್ ಗಿವ್ ಹಿಮ್ ಎನಿ ಲೆಟರ್ಸ್. ಆದರೆ ಪೋಸ್ಟ್ ಮ್ಯಾನ್ ಏನು ಮಾಡಂಗಿಲ್ಲ, ಅದಕ್ಕೆ ಕಾರ್ಡ್ಸ್ಗಳನ್ನು, ಲೆಟರ್ಸ್ಗಳನ್ನು ಕೊಡೋದಿಲ್ಲ. ಸೊ ಟೋಟೋ ಕ್ವೈಟ್ಲಿ ಟುಕ್ 4 ಪ್ಯಾಕೆಟ್ಸ್ ಫ್ರಮ್ ದ postman's sack and delivered them to Mole the rabbit, Bobo the dog, mother hen and grandmother owl. ನೋಡಿ, ಪೋಸ್ಟ್ ಮ್ಯಾನ್ ಹತ್ರ ಟೋಟೋ ಕೇಳಿತದ ಏನಂತ, ನಾನು ಕೂಡ ಕೆಲವೊಂದಿಷ್ಟು ಲೆಟರ್ಸ್ಗಳನ್ನು ನಿಮ್ಮ ಜೊತೆ ಡೆಲಿವರಿ ಮಾಡ್ತೀನಿ, ನನಗೂ ಕೂಡ ಕೆಲವೊಂದಿಷ್ಟು ಲೆಟರ್ಸ್ಗಳನ್ನು ಕೊಡ್ರಿ ಅಂತ ಕೇಳಿದಾಗ ಪೋಸ್ಟ್ ಮ್ಯಾನ್ ಕೊಡೋದಿಲ್ಲ. ವುಡ್ ನಾಟ್ ಗಿವ್ ಹಿಮ್ ಎನಿ ಲೆಟರ್ಸ್, ಯಾವುದೇ ಲೆಟರ್ಗಳನ್ನು ಅದಕ್ಕೆ ಕೊಡೋದಿಲ್ಲ. ಸೊ ಟೋಟೋ ಕ್ವೈಟ್ಲಿ ಟುಕ್ 4 ಪ್ಯಾಕೆಟ್ಸ್. ಆದರೆ ಟೋಟೋ ಏನು ಮಾಡ್ತದ, ನಾನು ಹೇಗಾದರೂ ಮಾಡಿ ಲೆಟರ್ಸ್ಗಳನ್ನ ತೆಗೆದುಕೊಳ್ಬೇಕು ಅಂತ ಪೋಸ್ಟ್ ಮ್ಯಾನ್ ಹೊರಗಡೆ ಸೈಕಲ್ ಹಚ್ಚಿ ಒಳಗಡೆ ಹೋದಾಗ ಅದೇನು ಮಾಡ್ತದ, ಟೋಟೋ 4 ಪ್ಯಾಕೆಟ್ಸ್, 4 ಪ್ಯಾಕೆಟ್ಗಳನ್ನು ಆತನ ಬ್ಯಾಗಿನಿಂದ ತೆಗೆದುಕೊಳ್ತದ. ಇಲ್ಲಿ ನೋಡಿ, ಆ 4 ಪ್ಯಾಕೆಟ್ಗಳಲ್ಲಿ ಯಾರ್ಯಾರು ಹೋಗಿರ್ತಾವ 4 ಪ್ಯಾಕೆಟ್ಗಳು ಅಂದ್ರೆ, ಮೋಲ್ ರ್ಯಾಬಿಟ್ ಅಂದರೆ ಮೊಲದ್ದು, ಒಂದು ಡಾಗ್ ಬೋಬೋ ದ ಡಾಗ್ ನಾಯಿ, ಮದರ್ ಹ್ಯಾನ್ ಅಂದರೆ ಒಂದು ಕೋಳಿ, ಗ್ರ್ಯಾಂಡ್ ಮದರ್ ಔಲ್ ಒಂದು ಗೂಬೆ. ಈ 4 ಪ್ರಾಣಿಗಳಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಪ್ಯಾಕೆಟ್ಸ್ಗಳು ಅವಾಗಿರ್ತವೆ. ಅರ್ಥ ಆಯ್ತಾ? ಯಾರು ಹೇಳಿ? ರ್ಯಾಬಿಟ್, ಡಾಗ್, ಹ್ಯಾನ್, ಔಲ್. ಗೊತ್ತಾಯ್ತಲ್ವಾ? ಮೋಲ್, ರ್ಯಾಬಿಟ್, ಬೋಬೋ ಡಾಗ್, ಮದರ್ ಹ್ಯಾನ್, ಗ್ರ್ಯಾಂಡ್ ಮದರ್ ಔಲ್. ಬಟ್ ಹಿ ಗಾಟ್ ಆಲ್ ದ ಪ್ಯಾಕೆಟ್ಸ್ ಮಿಕ್ಸ್ಡ್ ಅಪ್. ಆದರೆ ಈ ಒಂದು ಟೋಟೋ ಏನು ಮಾಡ್ತು, ಅದನ್ನು ತೆಗೆದುಕೊಂಡು ನೇರವಾಗಿ ಅದಕ್ಕೆ ಕೊಡಬೇಕು ಅನ್ನೋಷ್ಟೊತ್ತರಲ್ಲಿ ಮಿಕ್ಸ್ ಮಾಡಿಬಿಡ್ತದ. ಬಟ್ ಹಿ ಗಾಟ್ ಎಲ್ಲ ಪ್ಯಾಕೆಟ್ಗಳನ್ನು ಅದು ಮಿಕ್ಸ್ ಮಾಡಿಬಿಡ್ತದ. ಬೋಬೋ ದ ಡಾಗ್ ವಾಸ್ ವೇಟಿಂಗ್ ಫಾರ್ ಹಿಸ್ ಬೋನ್. ನೋಡಿ, ಬೋಬೋ ದ ಡಾಗ್, ಹೌದಲ್ವಾ, ವಾಸ್ ವೇಟಿಂಗ್ ಫಾರ್ ಹಿಸ್ ಬೋನ್. ಅದು ಆರ್ಡರ್ ಮಾಡಿರ್ತಾವ, ಈ 4 ಪ್ರಾಣಿಗಳು ಆರ್ಡರ್ ಮಾಡಿರ್ತಾವ. ಪೋಸ್ಟ್ ಮ್ಯಾನ್ ಬಂದಿರ್ತಾವ, ತಂದು ಕೊಡ್ತಾನೆ ಅಂತ ಏನು ಮಾಡ್ತಿರ್ತಾವ, ವೇಟ್ ಮಾಡ್ತಿರ್ತಾವ. ಹಿ ಗಾಟ್ ಎ ಪೇರ್ ಆಫ್ ರೀಡಿಂಗ್ ಗ್ಲಾಸಸ್. ಬಟ್ ನೋಡಿ, ಡಾಗ್ ವೇಟ್ ಮಾಡ್ತಿರ್ತದ, ಟೋಟೋ ತಂದು ಕೊಡ್ತದ ಪಾರ್ಸಲ್. ಬಟ್ ಅದರಲ್ಲಿ ಏನಿರ್ತದ, ರೀಡಿಂಗ್ ಗ್ಲಾಸ್ ಇರ್ತದೆ. ಅದಕ್ಕೆ ಏನು ಬೇಕಾಗಿರ್ತದೆ ಡಾಗಿಗೆ? ಬೋನ್ ಅಂದರೆ ಎಲುಬು ಅಲ್ವಾ? ಡಾಗಿಗೆ ಬೋನ್ ಬೇಕಾಗಿರ್ತದೆ. ಬಟ್ ಅದಕ್ಕೆ ಸಿಕ್ಕಿರೋದು ಒಂದು ರೀಡಿಂಗ್ ಗ್ಲಾಸ್. ರ್ಯಾಬಿಟ್ ವೇಟ್ ಮಾಡ್ತಿರ್ತದೆ, ಅದಕ್ಕೆ ಕ್ಯಾರೆಟ್ ಬೇಕಾಗಿರ್ತದೆ. ಅದು ಕ್ಯಾರೆಟ್ ಆರ್ಡರ್ ಮಾಡಿರ್ತದೆ. ಬಟ್ ಅದಕ್ಕೆ ಸಿಕ್ಕಿರೋದು ಬೋನ್. ನೋಡಿ, ನಾಯಿಗೆ ಬೇಕಾಗಿರ್ತಕ್ಕಂಥ, ಡಾಗಿಗೆ ಬೇಕಾಗಿರೋದು ಬೋನು, ಅದು ರ್ಯಾಬಿಟ್ಗೆ ಸಿಕ್ತು. ಹೌದಾ? ಮದರ್ ಹೆನ್ ಅಂದರೆ ಕೋಳಿ ಮರಿ, ತಾಯಿ ಕೋಳಿ ಏನು ಮಾಡ್ತದೆ, ಅದು ವೇಟ್ ಮಾಡ್ತಿರ್ತದೆ. ಏನಕ್ಕೆ ಅಂದರೆ ಅದು ಹರ್ ಫಿದರ್ ಅಂದರೆ ಗರಿ ಅದು ಆರ್ಡರ್ ಮಾಡಿರ್ತದೆ. ಅದು ಬರಲಿಕ್ಕೆ ಅದು ವೇಟ್ ಮಾಡ್ತಿರ್ತದೆ. ಬಟ್ ಅದಕ್ಕೆ ಶಿ ಗಾಟ್ ಎ ಕ್ಯಾರೆಟ್ ಅಂದರೆ ಗಜ್ಜರಿ. ನೋಡಿ, ಮೊಲ ಗಜ್ಜರಿಯನ್ನು ಆರ್ಡರ್ ಮಾಡಿರ್ತದ. ಬಟ್ ಅದಕ್ಕೆ ಸಿಕ್ಕಿರಂಗಿಲ್ಲ. ಮದರ್ ಹೆನ್ಗೆ ಅದು ಸಿಗ್ತದ ಆರ್ಡರ್. ಅಲ್ಲಿ ಬಂದು ಟೋಟೋ ಕ್ಯಾಟ್ ಕೊಡ್ತದ. ಗ್ರ್ಯಾಂಡ್ ಮದರ್ ಔಲ್ ವಾಸ್ ವೇಟಿಂಗ್ ಫಾರ್ ಹರ್ ರೀಡಿಂಗ್ ಗ್ಲಾಸಸ್.
ಗ್ರ್ಯಾಂಡ್ ಮದರ್ ಔಲ್ ಗೂಬೆ, ಅಜ್ಜಿ ಗೂಬೆ ಏನು ಮಾಡಿರ್ತದ, ತನಗಾಗಿ ಬೇಕಾಗಿರ್ತಕ್ಕಂಥ ಒಂದು ರೀಡಿಂಗ್ ಗ್ಲಾಸನ್ನು ಆರ್ಡರ್ ಮಾಡಿರ್ತದ. ಅದಕ್ಕೋಸ್ಕರ ಅದು ವೇಟ್ ಮಾಡ್ತಿರ್ತದ. ವೇಟ್ ಮಾಡುವಾಗ ಬಟ್ ಶಿ ಗಾಟ್ ಎ ಪ್ರೆಟ್ಟಿ ವೈಟ್ ಫಿದರ್. ನೋಡಿ, ಗರಿ, ಬಿಳಿಯಾಗಿರ್ತಕ್ಕಂಥ ಒಂದು ಗರಿ ಈ ಔಲ್ಗೆ ತಂದು ಕೊಡ್ತದ. ಈ ರೀತಿಯಾಗಿ ಯಾರಿಗೆ ಯಾವ ವಸ್ತು ಬೇಕು ಅಂತ ಅವ್ರು ಆರ್ಡರ್ ಮಾಡಿರ್ತಾರಲ್ಲ ಅದನ್ನು ಪೋಸ್ಟ್ಮ್ಯಾನ್ ನೇರವಾಗಿ ತಂದು ಕೊಡ್ತಿರ್ತಾನೆ. ಆದರೆ ಮಧ್ಯದಲ್ಲಿ ಈ ಟೋಟೋ ಏನು ಮಾಡಿಬಿಡ್ತದ, ತಾನೂ ಕೂಡ ಒಂದು 4 ಪ್ಯಾಕೆಟ್ಸ್ಗಳನ್ನು ಕೊಡಬೇಕು ಅಂತ ಕೇಳಿದಾಗ ಪೋಸ್ಟ್ಮ್ಯಾನ್ ಕೊಡೋದಿಲ್ಲ. ಇದು ಗಡಿಬಿಡಿಯಿಂದ ಆತ ನೋಡದೇ ಇದ್ದಾಗ 4 ಪ್ಯಾಕೆಟ್ಗಳನ್ನು ತೆಗೆದುಕೊಳ್ತದೆ. ಅವಸರದಲ್ಲಿ ಏನು ಮಾಡಿಬಿಡ್ತದೆ ಇದು ಟೋಟೋ, ಅವನ್ನ ಮಿಕ್ಸ್ಡ್ ಮಾಡಿಬಿಡ್ತದ. ಆ ಆಲ್ ಪ್ಯಾಕೆಟ್ಸ್ ಮಿಕ್ಸ್ಡ್ ಅಪ್. ಹೀಗಾಗಿ ಯಾರಿಗೆ ಯಾವ ಪಾರ್ಸಲ್ ಬೇಕಲ್ಲ, ಅದು ಪ್ಯಾಕೆಟ್ ಬೇಕಲ್ಲ, ಅದು ಸಿಗೋದಿಲ್ಲ. ಅವರು ಆರ್ಡರ್ ಮಾಡಿರ್ತಕ್ಕಂಥ ವಸ್ತು ಅವರಿಗೆ ಸಿಗೋದಿಲ್ಲ. ಬಟ್ ಬೇರೆಯವರ ವಸ್ತು ಅವರಿಗೆ ಸಿಗ್ತದ. ಈ ರೀತಿಯಾದಾಗ 4 ಒಂದು ಪ್ರಾಣಿಗಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅದಲು ಬದಲು ಮಾಡ್ತದ ಟೋಟೋ. ಆಗ ದ ಅನಿಮಲ್ಸ್ ವೆರ್ ವೆರಿ ಆ್ಯಂಗ್ರಿ ಅಂದರೆ ಸಿಟ್ಟು ಅಲ್ವಾ. ಎಲ್ಲ ಪ್ರಾಣಿಗಳಿಗೆ ತುಂಬ ಸಿಟ್ಟು ಬರ್ತದೆ. ದೇ ರ್ಯಾನ್ ಆಫ್ಟರ್ ಟೋಟೋ ಕ್ಯಾಟ್ ಹೂ ರ್ಯಾನ್ ಲುಕಿಂಗ್ ಫಾರ್ ಎ ಪ್ಲೇಸ್ ಟು ಹೈಡ್. ನೋಡಿ, ಎಲ್ಲ ಪ್ರಾಣಿಗಳು ಕೂಡ್ಕೊಂಡು ಏನು ಮಾಡಿಬಿಡ್ತಾವ, ಈ ಒಂದು ಟೋಟೋ ಕ್ಯಾಟ್ನ ಹಿಂದೆ ಬೆನ್ನು ಹತ್ತಿ ಹೋಗ್ಬಿಡ್ತಾವ. ಸಿಟ್ಟಿನಿಂದ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡುವಂಥ ಅದಕ್ಕೆ ಸಿಟ್ಟಿನಿಂದ ಅದಕ್ಕೆ ಹೊಡಿಲಿಕ್ಕೆ ಅವು ಜೋರಾಗಿ ಓಡಿ ಹೋಗ್ತಾವ. ಆಗ ಟೋಟೋನು ಕೂಡ ಹೋಗಿ ಅಡಗಿಕೊಳ್ಳುತ್ತದ. ನೋಡಿ, ಲುಕಿಂಗ್ ಫಾರ್ ಎ ಪ್ಲೇಸ್ ಟು ಹೈಡ್ ಅಂದರೆ ಅಡಗಿಕೊಳ್ಳೋದು, ಮುಚ್ಚಿಕೊಳ್ಳುವುದು. ಹಿ ಕ್ಲೈಂಬ್ಡ್ ಅಪ್ ಎ ಟ್ರೀ ಆ್ಯಂಡ್ ಹಿಡ್ ಇನ್ ದ ಈಗಲ್ಸ್ ನೆಸ್ಟ್. ನೋಡಿ, ಅದೇನು ಮಾಡಿಬಿಡ್ತದ, ಟೋಟೋ ಅವಸರದಲ್ಲಿ ಗಿಡವನ್ನು ಹತ್ತದ. ಕ್ಲೈಂಬ್ಡ್ ಅಪ್ ಎ ಟ್ರೀ, ಗಿಡವನ್ನು ಹತ್ತಿ ಅಡಗಿಕೊಳ್ತದೆ. ಎಲ್ಲಿ? ಹಿಡ್ ಇನ್ ದ ಈಗಲ್ಸ್ ನೆಸ್ಟ್, ಹದ್ದುಗಳ ಒಂದು ಗೂಡಿನಲ್ಲಿ ಅದು ಅಡಗಿಕೊಳ್ಳಿಕ್ಕೆ ಹೋಗ್ತದ. ಅಲ್ಲಿ ಯಾರು ಇರ್ತಾರ? ಗ್ರ್ಯಾಂಡ್ ಮದರ್ ಔಲ್ ಫ್ಲೂ ಅಪ್ ದೇರ್ ಆ್ಯಂಡ್ ಸ್ಲ್ಯಾಪ್ಡ್ ಹಿಮ್ ಶಾರ್ಪ್ಲಿ ವಿತ್ ಹರ್ ವಿಂಗ್ಸ್. ನೋಡಿ, ಅದು ಗ್ರ್ಯಾಂಡ್ ಮದರ್ ಏನು ಮಾಡಿಬಿಡ್ತದ, ಅದು ಹೋಗಿ ಅಲ್ಲಿ ಹದ್ದಿನ ಒಂದು ಗೂಡಿನಲ್ಲಿ, ಅದು ಈಗಲ್ಸ್ ನೆಸ್ಟ್ ಅಂದರೆ ಹದ್ದಿನ ಗೂಡು, ಆ ಗೂಡಿನಲ್ಲಿ ಹೋಗಿ ಅದೇನು ಮಾಡ್ತದ, ಅಡಗಿಕೊಂಡಿರ್ತದ. ಅದನ್ನು ಗ್ರ್ಯಾಂಡ್ ಮದರ್ ಔಲ್ ಏನು ಮಾಡ್ತದ ನೋಡಿ, ಜೋರಾಗಿ ತಾನು ಕೂಡ ಹಾರಿ ಹೋಗ್ತದ. ಅಲ್ಲಿ ಫ್ಲೂ ಅಪ್, ಹಾರಿ ಮೇಲೆ ಹೋಗಿ ಏನು ಮಾಡ್ತದ, ಜೋರಾಗಿ ತನ್ನ ಗರಿಗಳಿಂದ, ಸ್ಲ್ಯಾಪ್ಡ್ ಹಿಮ್ ಶಾರ್ಪ್ಲಿ ವಿತ್ ಹರ್ ವಿಂಗ್ಸ್, ತನ್ನ ಗರಿಗಳಿಂದ, ತನ್ನ ರೆಕ್ಕೆಗಳಿಂದ ಏನು ಮಾಡ್ತದ, ಅದು ಔಲ್ ತನ್ನ ರೆಕ್ಕೆಗಳಿಂದ ಜೋರಾಗಿ ಅದಕ್ಕೆ ಹೊಡಿತದ. ಯಾರಿಗೆ? ಟೋಟೋಗೆ. ಟೋಟೋ ಕ್ರಾಸ್ಡ್ ದ ಸ್ಟ್ರೀಟ್ ಆ್ಯಂಡ್ ಹಿಡ್ ಬಿಹೈಂಡ್ ಎ haystack in Gruffy's goat's farm. Mother hen chased after him angrily and pecked at his stomach. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಡಾಗ್ಗೆ ಬೋನ್ ಬೇಕಾಗಿರ್ತದ, ಬಟ್ ಅದಕ್ಕೆ ರೀಡಿಂಗ್ ಗ್ಲಾಸ್ ಸಿಗ್ತದ. ರ್ಯಾಬಿಟ್ಗೆ ಕ್ಯಾರೆಟ್ ಬೇಕಾಗಿರ್ತದ, ಅದಕ್ಕೆ ಬೋನ್ ಸಿಗ್ತದ, ಕೈಯಲ್ಲಿ ಹಿಡಿದಿದೆ ಅಲ್ವಾ? ನೋಡಿ, ಇಲ್ಲಿ ಗ್ರ್ಯಾಂಡ್ ಮದರ್ ಔಲ್ಗೆ ರೀಡಿಂಗ್ ಗ್ಲಾಸ್ ಬೇಕಾಗಿರ್ತದ, ಫಿದರ್ ಬಂದಿರ್ತದ. ಮತ್ತು ಮದರ್ ಹೆನ್ಗೆ ಫಿದರ್ ಬೇಕಾಗಿರ್ತದ, ಬಟ್ ಕ್ಯಾರೆಟ್ ಸಿಕ್ಕಿರ್ತದ. ಈ ರೀತಿಯಾಗಿ ಪಾರ್ಸಲ್ಗಳು ಬದಲಾದಾಗ ಅವುಗಳಿಗೆ ತುಂಬ ಸಿಟ್ಟು ಬಂದಿರ್ತದ. ಸಿಟ್ಟು ಬಂದಾಗ ಒಂದು 4 ಪ್ರಾಣಿಗಳು ಏನು ಮಾಡ್ತಾವ, ಟೋಟೋವನ್ನು ಅಟ್ಟಿಸ್ಕೊಂಡು ಹೋಗ್ತಾವ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಇದು ಟೋಟೋ, ಹೌದಾ? ಟೋಟೋ ಈ ಎಲ್ಲ ಪ್ರಾಣಿಗಳಿಗೆ ಅದಲು ಬದಲಾಗಿರ್ತಕ್ಕಂಥ ಡಾಗ್, ರ್ಯಾಬಿಟ್, ಹೆನ್, ಔಲ್ ಇವುಗಳಿಗೆ ಅದಲು ಬದಲಾಗಿರ್ತಕ್ಕಂಥ ಪಾರ್ಸಲ್ಗಳನ್ನು ಕೊಟ್ಟಾಗ ಅದೇನು ಮಾಡ್ತದ, ಅವೆಲ್ಲವುಗಳಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಏನು ಮಾಡ್ತಾವೆ, ಅವು ನಮಗೆ ಬೇಕಾಗಿರ್ತಕ್ಕಂಥ ಪಾರ್ಸಲ್ನ ನೀನು ಕೊಟ್ಟಿಲ್ಲ ಜೋರಾಗಿ ಬಂದು ಅವುಗಳಿಗೆ ಹೊಡಿಲಿಕ್ಕೆ, ಈ ಟೋಟೋಗೆ ಹೊಡಿಲಿಕ್ಕೆ ಅವುಗಳೆಲ್ಲ ಏನು ಮಾಡ್ತಾವ, ಬೆನ್ನತ್ತಿ ಹೋಗ್ತಾವ. ಆಗ ಟೋಟೋ ಏನು ಮಾಡ್ತದ, ಎಲ್ಲಿ ಅಡಗಿಕೊಂಡಿದೆ ಫಸ್ಟಿಗೆ ಹೇಳಿ ನೋಡೋಣ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ನಾವು ಈಗಾಗಲೇ ಓದಿದಂತೆ ಈಗಲ್ಸ್ ನೆಸ್ಟ್ನಲ್ಲಿ ಅದು ಟೋಟೋ ಬಂದು ಅಡಗಿಕೊಳ್ತದ. ಆಗ ಇದು ಈಗಲ್ಸ್ಗಳು ಕಾಣ್ತಾ ಇದೆ ಅಲ್ವಾ ಇಲ್ಲಿ? ಇಲ್ಲಿಗೆ ಏನು ಮಾಡ್ತದ, ಗ್ರ್ಯಾಂಡ್ ಮದರ್ ಔಲ್ ಬಂದು ತನ್ನ ಒಂದು ವಿಂಗ್ಸ್ನಿಂದ, ರೆಕ್ಕೆಗಳಿಂದ ಜೋರಾಗಿ ಅದಕ್ಕೆ ಹೊಡೆದು ಅಲ್ಲಿಂದ ಓಡಿಸ್ತದ. ಅಲ್ಲಿಂದ ನಂತರ ಅದು ಏನು ಮಾಡ್ತದ, ಓಡಿ ಎಲ್ಲಿ ಬರ್ತದ ಅಂದ್ರೆ, ಇದು ಗ್ರಫಿ ಗೋಟ್ಸ್ haystack ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈ ಒಂದು ಆಡುಗಳ ಒಂದು ಇರ್ತದಲ್ಲ, ಇಲ್ಲಿ ಒಂದು
ಗೂಡನ್ನು ಕಟ್ಟಿರ್ತಾರಲ್ವ ಹೊಲದಲ್ಲಿ, ಅದರ ಹಿಂದೆ ಅದು ಅಡಗಿಕೊಂಡಿರ್ತದ. ಅಲ್ಲಿಗೆ ಮದರ್ ಹೆನ್, ಇಲ್ಲಿ ಗೋಟ್ಸ್ ಕಾಣಿಸ್ತಾ ಇದೆಯಲ್ವಾ ನೋಡಿ, ಇಲ್ಲಿ ಮದರ್ ಹೆನ್ ಬಂದು ಏನು ಮಾಡ್ತದ, ಒಂದು ಗ್ರಫಿ ಗೋಟ್ಸ್ ಹೇಸ್ಟ್ಯಾಕ್ನಲ್ಲಿ ಅದು ಅಡಗಿಕೊಂಡಾಗ ಅದರ ಹೊಟ್ಟೆಗೆ ಜೋರಾಗಿ ಅದು ಏನು ಮಾಡ್ತದ, ಹೊಡಿತದ, ಸಿಟ್ಟಿನಿಂದ ಅದು ಹೊಡಿತದ. ಆಗ ಅಲ್ಲಿಂದನೂ ಕೂಡ ಟೋಟೋ ಓಡಿ ಹೋಗ್ತದ. ನೋಡಿ, ಮೊದಲಿಗೆ ಎಲ್ಲಿ ಬರ್ತದ ಅದು, ಈಗಲ್ಸ್ ನೆಸ್ಟ್, ನೆಕ್ಸ್ಟ್ ಗ್ರಫೀಸ್ ಗೋಟ್ಸ್ ಹೇಸ್ಟ್ಯಾಕ್ ಅಲ್ಲಿ ಬರ್ತದ. ನಂತರ ಮೂರನೇದಾಗಿ ಅದು ಎಲ್ಲಿಗೆ ಓಡಿ ಹೋಗ್ತದ ನೋಡೋಣ. ಈಗ ನಾವು ಮದರ್ ಹೆನ್ ಆಂಗ್ರಿಲಿ ಚೇಸ್ಡ್ ಆಫ್ಟರ್ ಹಿಮ್ ಆಂಗ್ರಿಲಿ ಆ್ಯಂಡ್ ಪೆಕ್ಡ್ ಅಟ್ ಹಿಮ್ ಹಿಸ್ ಸ್ಟಮಕ್, ಅದರ ಹೊಟ್ಟೆಗೆ ಜೋರಾಗಿ ಅದು ಚುಚ್ಚುತ್ತದ. ಹೊಡೆದಾಗ ಅದೇನು ಮಾಡ್ತದೆ, ಅಲ್ಲಿಂದ ಓಡಿ ಹೋಗ್ತದೆ. ನಂತರ ಎಲ್ಲಿ ಬರ್ತದೆ ನೋಡೋಣ. ಅದು ನಂತರದಲ್ಲಿ ಟೋಟೋ ರ್ಯಾನ್ ಅಕ್ರಾಸ್ ದ ಗ್ರಾಸ್ ಆ್ಯಂಡ್ ವೆನ್ he saw a big hole where Slimmy the snake lived, he crawled into it. But Mole the rabbit grabbed him by his neck and kicked him out. ನೋಡಿ, ಮೂರನೇದಾಗಿ ಅದು ಎಲ್ಲಿ ಓಡಿ ಬರ್ತದೆ, ಟೋಟೋ ಓಡುತ್ತಾ ಹುಲ್ಲನ್ನು, ಎಲ್ಲ ಹುಲ್ಲನ್ನು ದಾಟಿ ಓಡಿ ಬಂದು ಒಂದು ಹಿಸ್ಸ, ಯಾವಾಗ ಅದು ಒಂದು ದೊಡ್ಡ ಒಂದು ಹಾವಿನ ಹುತ್ತ ಅದನ್ನು ನೋಡ್ತದ, ಸ್ಲಿಮ್ಮಿ ಇನ್ ದ ಸ್ನೇಕ್ ಅದನ್ನು ನೋಡಿದಾಗ, ಹಾವುಗಳು ಇರುವಂಥ ಒಂದು ಸ್ಥಳ ಅದನ್ನು ನೋಡಿದಾಗ ಹಿ ಕ್ರಾವೆಲ್ಡ್ ಇನ್ ಟು ಇಟ್, ಅದರೊಳಗೆ ಅದು ತೆವಳುತ್ತಾ ಹೋಗ್ತದ. ಯಾವುದು, ಟೋಟೋ. ಬಟ್ ಮೋಲ್ ರ್ಯಾಬಿಟ್ ಏನು ಮಾಡ್ತದ, ರ್ಯಾಬಿಟ್ ಅದನ್ನು ನೋಡಿದಾಗ ಅದನ್ನು ಎಳೆದುಕೊಳ್ತದ. ಬೈ ಹಿಸ್ ನೆಕ್ ಆ್ಯಂಡ್ ಕಿಕ್ಡ್ ಹಿಮ್ ಔಟ್, ಅದನ್ನು ಜೋರಾಗಿ ತನ್ನ ಕಡೆ ಎಳೆದುಕೊಳ್ತದ. ಯಾವುದನ್ನ, ಟೋಟೋನನ್ನು. ಯಾರು, ರ್ಯಾಬಿಟ್. ನೋಡೋಣ. ನೋಡಿ, ಇದು ಸ್ಲಿಮ್ಮಿ ಸ್ನೇಕ್ಸ್ ಹೋಲ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ. ಈ ಸ್ನೇಕ್ಸ್ ಹೋಲಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಭಾಗದಲ್ಲಿ. ಇದು ಟೋಟೋ. ಈ ಟೋಟೋ ಅದ್ರ ಒಳಗಡೆನೆ ಹೋಗಿ ತೆವಳುತ್ತಾ ಒಳಗಡೆ ಹೋಗಿ ಸೇರ್ಕೋಬೇಕು, ಮುಚ್ಕೋಬೇಕು ನಾನು ಅನ್ನೋಷ್ಟೊತ್ತರಲ್ಲಿ ರ್ಯಾಬಿಟ್ ಬಂದು ಏನು ಮಾಡ್ತದ, ರ್ಯಾಬಿಟ್ ಬಂದು ಅದನ್ನು ಎಳೆದುಕೊಳ್ತದ, ಜೋರಾಗಿ ಹಿಡಿದು ಅದನ್ನೇನು ಮಾಡ್ತದ, ತನ್ನ ಕೈಯಿಂದ ಅದನ್ನು ಟೋಟೋನನ್ನು ಹೊರಗಡೆ ಎಳೆದು ಕಿಕ್ಡ್ ಔಟ್, ಹೊಡಿತದ, ಜೋರಾಗಿ ಒದ್ದು ಅದನ್ನು ಒಗಿತದ. ನೋಡಿ, ಮೊದಲನೇದಾಗಿ ಈಗಲ್ಸ್ ನೆಸ್ಟ್ನಲ್ಲಿ ಬಂತು, ಆಮೇಲೆ ಗ್ರಫೀಸ್ ಗೋಟ್ಸ್ ಹೇಸ್ಟ್ಯಾಕ್ ಆ್ಯಂಡ್ ಸ್ಲಿಮ್ಮಿ ಸ್ನೇಕ್ಸ್ ಹೋಲ್. ಇನ್ನು ಕೊನೆಯದಾಗಿ ಅದು ಎಲ್ಲಿಗೆ ಹೋಗ್ತದ ಅಂದ್ರೆ, ಟೋಟೋ ರ್ಯಾನ್ ಅಪ್ ದ ರೂಫ್ ಆಫ್ ಫ್ಲಫಿ ಫ್ರಾಗ್ಸ್ ಹೌಸ್. Bobo the dog stood below and barked so loudly that Toto slipped and fell off the roof. ನೋಡಿ, ಕೊನೆಯದಾಗಿ ಟೋಟೋ ಎಲ್ಲಿಗೆ ಓಡಿ ಹೋಗ್ತದ ಅಂದ್ರೆ, ಒಂದು ಕಪ್ಪೆಯ ಒಂದು ಮನೆ ಇತ್ತಲ್ಲ, ಆ ಮನೆಯ ಮೇಲ್ಛಾವಣಿಯ ಮೇಲೆ, ದ ರೂಫ್ ಆಫ್ ಫ್ಲಫಿ ಫ್ರಾಗ್ಸ್ ಹೌಸ್, ಆ ಮನೆಯ ಮೇಲ್ಛಾವಣಿಯ ಮೇಲೆ ಹೋಗಿ ಕುಳಿತುಕೊಳ್ತದ, ಕಪ್ಪೆಯ ಒಂದು ಮನೆಯ ಮೇಲೆ. ಬೋಬೋ ದ ಡಾಗ್ ಏನು ಮಾಡ್ತದ, ಅಲ್ಲಿ ಮುಂದೆ ಬಂದು ನಿಂತ್ಕೊಂಡು ಆ ಮನೆಯ ಮುಂದೆ ಬಿಲೋ ಆ್ಯಂಡ್ ಬಾರ್ಕ್ಡ್ ಸೋ ಲೌಡ್ಲಿ, ಜೋರಾಗಿ ಅದು ಒದರ್ತದ. ಯಾವುದು, ನಾಯಿ ಬೊಗಳ್ತದ. ಆ ಒಂದು ಸಪ್ಪಳಕ್ಕೆ ಟೋಟೋ ಏನು ಮಾಡಿಬಿಡ್ತದ, ಸ್ಲಿಪ್ಡ್ ಆ್ಯಂಡ್ ಫೆಲ್ ಆಫ್ ದ ರೂಫ್, ಮೇಲಿಂದ ಅದೇನಾಗ್ಬಿಡ್ತದ, ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಬಿಡ್ತದ. ಯಾವುದು, ಟೋಟೋ. ಗೊತ್ತಾಯ್ತಾ? ನೋಡಿ, ಇಲ್ಲಿ ಚಿತ್ರವನ್ನು ತೋರಿಸ್ತೀನಿ ನೋಡಿ. ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಬೋಬೋ ಏನು ಮಾಡ್ತದ, ಟೋಟೋ ಈ ಫ್ರಾಗ್ಸ್ ಹೌಸ್ನ ಒಂದು ರೂಫ್ ಮೇಲೆ ಕುಳಿತುಕೊಂಡಿರ್ತದ. ಹೋಗಿ ಕುಳಿತುಕೊಂಡು, ಇಲ್ಲಿ ಯಾರೂ ಬರೋದಿಲ್ಲ, ನಾನು ಸೇಫ್ ಅಂತ ಅಲ್ಲಿ ಕುಳಿತುಕೊಂಡಾಗ, ಬೋಬೋ ದ ಡಾಗ್ ಸ್ಟ್ಯಾಂಡ್ ಇನ್ ಬಿಲೋ ದ ರೂಫ್, ಆ ಒಂದು ಮೇಲ್ಛಾವಣಿ ಕೆಳಗಡೆ ಅದು ನಿಂತುಕೊಂಡು ಏನು ಮಾಡ್ತದ, ಜೋರಾಗಿ ಒದರ್ತದ. ಬಾರ್ಕಿಂಗ್ ದ ಡಾಗ್ ಆ್ಯಂಡ್ ದ್ಯಾಟ್ ಸೌಂಡ್ ದ ಟೋಟೋ ಸ್ಲಿಪ್ಡ್ ಆ್ಯಂಡ್ ಫೆಲ್ ಡೌನ್. ಜೋರಾಗಿ ಇದು ಒದರುವ ಸಪ್ಪಳಕ್ಕೆ ಏನು ಮಾಡ್ತದ, ಅದು ಜೋರಾಗಿ ಅಂಜಿ ಅಲ್ಲಿಂದ ಏನು ಮಾಡಿಬಿಡ್ತದ, ಕೆಳಗಡೆ ಬಿದ್ದು ಬಿಡ್ತದ ಟೋಟೋ. ನೋಡಿ, ಮೊದಲನೇದಾಗಿ ಈಗಲ್ಸ್ ನೆಸ್ಟ್ನಲ್ಲಿ ಹೋದಾಗ ಅಲ್ಲಿ ಗ್ರ್ಯಾಂಡ್ ಮದರ್ ಔಲ್ ಹೊಡೀತು. ಎರಡನೇದಾಗಿ ಗ್ರಫೀಸ್ ಗೋಟ್ಸ್ ಹೇಸ್ಟ್ಯಾಕ್ನಲ್ಲಿ ಬಂದಾಗ ಹೆನ್ ಅದರ ಹೊಟ್ಟೆಗೆ ಚುಚ್ಚಿತು. ಮೂರನೇದಾಗಿ ಸ್ಲಿಮ್ಮಿ ಸ್ನೇಕ್ ಹೋಲ್ ಇಲ್ಲಿ ಬಂದಾಗ, ಸ್ನೇಕ್ ಹೋಲ್ನಲ್ಲಿ ಬಂದಾಗ ರ್ಯಾಬಿಟ್ ಏನು ಮಾಡಿಬಿಡ್ತು, ಆ ಟೋಟೋನನ್ನು ಎಳೆದು ಹೊಡೀತು. ಕೊನೆಯದಾಗಿ ಒಂದು ಫ್ರಾಕ್ಸ್ನ ಹೌಸ್ ರೂಫ್ ಮೇಲೆ ಬಂದು ಕುಳಿತುಕೊಂಡಾಗ ಡಾಗ್ ಏನು ಮಾಡಿತು, ಜೋರಾಗಿ ಒದರಿ ಅದನ್ನು ಮೇಲಿಂದ ಕೆಳಗಡೆ ಬೀಳೋ ರೀತಿ ಮಾಡಿತು. ಅರ್ಥ ಆಯ್ತಾ? ಈ 4 ಪ್ರಾಣಿಗಳು ಟೋಟೋನನ್ನು ಬಿಡಲಿಲ್ಲ,
ತಮಗೆ ಬೇಕಾಗಿರ್ತಕ್ಕಂಥ ಪಾರ್ಸಲ್ ಪ್ಯಾಕೆಟನ್ನು ತಂದು ಕೊಟ್ಟಿಲ್ಲ ಅನ್ನೋ ಸಿಟ್ಟಿಗೋಸ್ಕರ ಅದು ಎಲ್ಲೇ ಹೋಗಿ ಅಡಗಿಕೊಂಡ್ರೂ ಕೂಡ ಅದಕ್ಕೆ ತೊಂದರೆಯನ್ನು ಕೊಟ್ಟವು. ಗೊತ್ತಾಯ್ತಾ? ಸರಿ, ಮುಂದೇನಾಗುತ್ತೆ ನೋಡೋಣ. ಟೋಟೋ ಸಾ ದ ಪೋಸ್ಟ್ಮ್ಯಾನ್ ಸೈಕಲ್ ವಿತ್ ಆ್ಯನ್ ಓಪನ್ ಸ್ಯಾಕ್. ನೋಡಿ, ಕೊನೆಗೆ ಟೋಟೋ ಇಷ್ಟೆಲ್ಲ ಸಾಹಸ ಮಾಡಿ 4 ಪ್ರಾಣಿಗಳ ಕೈಯಿಂದ ತಪ್ಪಿಸ್ಕೊಂಡು ಏನು ಮಾಡಿಬಿಡ್ತು, ಕೊನೆಗೆ ಅದು ಏನನ್ನ ನೋಡಿತಪ್ಪ ಅಂದ್ರೆ ಒಂದು ಫ್ರಾಕ್ಸ್ನ ಹೌಸ್ ರೂಫ್ ಮೇಲೆ ಕುಳಿತಿತ್ತಲ್ಲ, ಡಾಗ್ ಹೋದ್ರು ಸಪ್ಪಳಕ್ಕೆ ಅದು ಜೋರಾಗಿ ಕೆಳಗಡೆ ಬಿತ್ತು. ಸ್ಲಿಪ್ಡ್ ಫೆಲ್ ಆಫ್ ದ ರೂಫ್. ಬಿದ್ದು ಕೂಡ ಏನನ್ನ ನೋಡಿತು ಅಂದರೆ ಪೋಸ್ಟ್ಮ್ಯಾನ್ನ ಸೈಕಲನ್ನೇ ನೋಡುತ್ತದು. ಮತ್ತೆ ನೋಡಿದಾಗ ಆ ಸೈಕಲ್ನ ಹಿಂದೆ ಏನಿತ್ತಪ್ಪ ಅಂದ್ರೆ ಓಪನ್ ಸ್ಯಾಕ್ ಇತ್ತು. ಸ್ಯಾಕ್ ಅಂದರೆ ಚೀಲ, ಹೌದಾ? ಆ ಚೀಲ ಖಾಲಿ ಅಂದರೆ ಬಾಯಿ ಕುಲ್ಲ ಇತ್ತು, ಓಪನ್ ಇತ್ತು. ಹಿ ಜಂಪ್ಡ್ ಇನ್ ಆ್ಯಂಡ್ ಕ್ಲೋಸ್ಡ್ ದ ಮೌತ್ ಆಫ್ ದ ಸ್ಯಾಕ್. ಕೊನೆಗೆ ಆ ಚೀಲದಲ್ಲಿ ಅದು, ಆತನ ಸೈಕಲ್ ಮೇಲೆ ಇರುವಂಥ ಚೀಲದಲ್ಲಿ ಅದು ಜಂಪ್ಡ್ ಅಂದರೆ ಜಿಗಿದು ಕುಳಿತುಕೊಂಡಿತ್ತು. ಆ ಚೀಲದಲ್ಲಿ, ಸ್ಯಾಕ್ನಲ್ಲಿ ಕುಳಿತುಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಡ್ತು. ಅದನ್ನು ತನ್ನ ಮುಖವನ್ನು ಅದರೊಳಗಡೆ ಮುಚ್ಚಿಕೊಂಡಿತು. ಹೂ ಡು ಯು ಥಿಂಕ್ ವಾಸ್ ಮೋಸ್ಟ್ ಸರ್ಪ್ರೈಸ್ಡ್ ವೆನ್ ಶಿ ಓಪನ್ಡ್ ಹರ್ ಸ್ಯಾಕ್ ಫಾರ್ ಕ್ಯಾಟ್ ಫುಡ್. ನೋಡಿ, ಕೊನೆಗೆ ಆ ಒಂದು ಸೈಕಲ್ ತೆಗೆದುಕೊಂಡು ಪೋಸ್ಟ್ ಮ್ಯಾನ್ ಮನೆಗೆ ಅಲ್ಲಿ ಬಂದಾಗ ಆ ಚೀಲವನ್ನು ಇಳಿಸಿ ಹೋಗ್ತಾನೆ. ಆ ಚೀಲವನ್ನು ಕೊನೆಗೆ ಸರ್ಪ್ರೈಸ್ ಯಾರಿಗಾಗಿತ್ತು ಅಂದರೆ, ಆ ಚೀಲವನ್ನು ಯಾರು ಓಪನ್ ಮಾಡ್ತಾರೆ ನೋಡಿ, ಈಗ ತೋರಿಸ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಪೋಸ್ಟ್ ಮ್ಯಾನ್ ಆತನ ಹಿಂದೆ ಇಟ್ಟಿರ್ತಕ್ಕಂಥ ಒಂದು ಚೀಲದಲ್ಲಿ ಯಾರು ಕುಳಿತುಕೊಂಡಿದ್ದಾರೆ? ಟೋಟೋ ಜಿಗಿದು ಅದರಲ್ಲಿ ಕುಳಿತುಕೊಂಡು ಚೀಲವನ್ನು, ಮುಖವನ್ನು ಅದರೊಳಗೆ ಹಾಕ್ಕೊಂಡು ಮುಚ್ಕೊಂಡು ಬಿಟ್ಟಿರ್ತದೆ, ಕ್ಲೋಸ್ ಮಾಡ್ಕೊಂಡಿರ್ತದೆ. ಕೊನೆಗೆ ಆ ಚೀಲವನ್ನು ಪೋಸ್ಟ್ಮ್ಯಾನ್ ತಂದು ಇಳಿಸಿದಾಗ ಮಮ್ಮ ಕ್ಯಾಟ್ ಅಂದರೆ ಟೋಟೋನ ಮದರ್ ಆ ಚೀಲವನ್ನು ಓಪನ್ ಮಾಡ್ತಾಳೆ. ಸರ್ಪ್ರೈಸ್ ಯಾರಿಗಿತ್ತು? ಮಮ್ಮ ಕ್ಯಾಟ್ ಅಂದರೆ ಟೋಟೋ, ಮಮ್ಮ ಟೋಟೋಸ್ ಮದರ್. ಅರ್ಥ ಆಯ್ತಲ್ವಾ? ಅಂತೂ ಇದ್ದು ಟೋಟೋ ಮನೆಗೆ ಬಂದು ತಲುಪಿತು. ಸರ್ಪ್ರೈಸ್ ಯಾರಿಗಾಯಿತು? ಕೊನೆಗೆ ಚೀಲದಲ್ಲಿ ಟೋಟೋನನ್ನು ನೋಡಿ ಟೋಟೋಸ್ ಮದರ್ಗೆ ಸರ್ಪ್ರೈಸ್ ಆಯಿತು. ಅರ್ಥ ಆಯ್ತಾ? ಈ ಸ್ಟೋರಿ ಇಲ್ಲಿಗೆ ಕಂಪ್ಲೀಟ್ ಆಗಿ ಮುಗಿಯಿತು. ಅರ್ಥ ಆಯ್ತಲ್ವಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಟೋಟೋಸ್ ಅಡ್ವೆಂಚರ್ಸನ್ನು ತಿಳಿದುಕೊಳ್ಳಿ. ಸರಿನಾ? ಇನ್ನು ಹೊಸ ಪದಗಳ ಅರ್ಥಗಳನ್ನು, ಇದರಲ್ಲಿ ಬರುವಂಥ ಅನೇಕ ನ್ಯೂ ವರ್ಡ್ಸ್ಗಳನ್ನು ನಾನು ಒಂದೆಡೆ ಬರೆದು ನಿಮಗೆ ಓದಿ ಹೇಳ್ತೀನಿ. ಎಲ್ಲರೂ ಕೂಡ ಬರೆದುಕೊಳ್ಳಿರಿ. ಟೋಟೋಸ್ ಅಡ್ವೆಂಚರ್ನಲ್ಲಿ ಬರುವಂಥ ನ್ಯೂ ವರ್ಡ್ಸ್ಗಳನ್ನು ನೋಡೋಣ, ಹಾಗೆ ಅವುಗಳ ಮೀನಿಂಗ್ಗಳನ್ನು ಕೂಡ ಈಗ ನೋಡ್ತಾ ಹೋಗೋಣ. ಟೋಟೋಸ್ ಅಡ್ವೆಂಚರ್ಸ್: ಸಾ ನೋಡು, ಅಡ್ವೆಂಚರ್ಸ್ ಸಾಹಸ, ಫಿಶ್ ಮೀನು, ವೆಂಡರ್ ಮಾರುವವ, ಸೆಲ್ ಮಾರುವುದು, ಸ್ಯಾಕ್ ಚೀಲ, ಡಿಸೈಡೆಡ್ ನಿರ್ಧರಿಸಿದ, ಲೆಟರ್ಸ್ ಪತ್ರಗಳು, ಆಸ್ಕ್ಡ್ ಕೇಳುವುದು, ಡೆಲಿವರ್ ತಲುಪಿಸುವುದು, ಮಿಕ್ಸ್ಡ್ ಸೇರಿಸುವುದು, ಬೋನ್ ಎಲುಬು, ಡಾಗ್ ನಾಯಿ, ರೀಡಿಂಗ್ ಗ್ಲಾಸಸ್ ಕನ್ನಡಕ, ರ್ಯಾಬಿಟ್ ಮೊಲ, ಕ್ಯಾರೆಟ್ ಗಜ್ಜರಿ, ಹೆನ್ ಕೋಳಿ, ಫಿದರ್ ಗರಿ, ಆಂಗ್ರಿ ಸಿಟ್ಟು, ರ್ಯಾನ್ ಓಡು, ಆಫ್ಟರ್ ನಂತರ, ಕ್ಲೈಂಬ್ಡ್ ಹತ್ತುವುದು, ಹೈಡ್ ಅಡಗಿಕೋ, ವಿಂಗ್ಸ್ ರೆಕ್ಕೆಗಳು, ಬಿಹೈಂಡ್ ಹಿಂದೆ, ಸ್ಟಮಕ್ ಹೊಟ್ಟೆ, ಗ್ರಾಸ್ ಹುಲ್ಲು, ಸ್ನೇಕ್ ಹಾವು, ಕ್ರಾವಲ್ಡ್ ತೆವಳು, ನೆಕ್ ಕುತ್ತಿಗೆ, ರೂಫ್ ಮೇಲ್ಚಾವಣಿ, ಸ್ಟುಡ್ ನಿಲ್ಲುವುದು, ಬಾರ್ಕ್ಡ್ ಬೊಗಳು, ಸ್ಲಿಪ್ಡ್ ಜಾರುವುದು, ಜಂಪ್ಡ್ ಜಿಗಿಯುವುದು, ಕ್ಲೋಸ್ಡ್ ಮುಚ್ಚುವುದು, ಮೌತ್ ಮುಖ, ಸರ್ಪ್ರೈಸ್ ಆಶ್ಚರ್ಯ. ಆಯಿತಾ? ಇವೆಲ್ಲವೂ ಟೋಟೋಸ್ ಅಡ್ವೆಂಚರ್ಸ್ನಲ್ಲಿ ಬರುವಂತಹ ಅನೇಕ ನ್ಯೂ ವರ್ಡ್ಸ್ ಆ್ಯಂಡ್ ಮೀನಿಂಗ್ಸ್. ಅರ್ಥ ಆಯ್ತಲ್ವಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.